RSS ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ವೀರ್ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರರು, ಅವರಿಗೆ ಭಾರತ ರತ್ನ ಕೊಡಬೇಕು. ಭಾರತ ರತ್ನ ಕೊಟ್ರೆ ಭಾರತ ರತ್ನದ ತೂಕನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಬಿಡ್ತಾರ ನಮ್ಮ ಕಾಂಗ್ರೆಸ್ ನಾಯಕರು? ಸಹಜವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರಣ ಏನ್ ಗೊತ್ತಾ? ಜಸ್ಟ್ ಒಂದು ರಸ್ತೆಗೆ ವೀರ್ ಸಾವರ್ಕರ್ ಹೆಸರು ಇಡ್ತೀವಿ ಅಂದ್ರೇನೆ ಕಾಂಗ್ರೆಸ್ ನಾಯಕರು ಸಹಿಸ್ಕೊಳ್ಳಲ್ಲ. ಅಂಥದ್ರಲ್ಲಿ ಭಾರತ ರತ್ನ ಕೊಡ್ತೀವಿ ಅಂತ ಹೇಳಿದ್ರೆ ಸಹಿಸ್ಕೊಳ್ಳುತ್ತಾ ಕಾಂಗ್ರೆಸ್? ಇದು ಪ್ರಶ್ನೆ ಇದೆ. ಪ್ರಮುಖವಾಗಿ ಶಿವಸೇನೆ ಬಿಜೆಪಿಯ ಸ್ಟ್ಯಾಂಡ್ ಏನು ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಶಿವಸೇನೆ ಬಿಜೆಪಿ ಕೂಡ ವೀರ್ ಸಾವರ್ಕರ್ ಅವರಿಗೆ ಭಾರತ ರತ್ನ ಕೊಡಲೇಬೇಕು ಅಂತ ಒತ್ತಡ ಹಾಕ್ತಾ ಇದೆ. ಹಾಗಾಗಿ ನಿಜಕ್ಕೂ ವೀರ್ ಸಾವರ್ಕರ್ ಅವರಿಗೆ ಭಾರತ ರತ್ನ ನೀಡಲಾಗುತ್ತಾ ಒತ್ತಡದ ಮೇರೆಗೆ? ಇದನ್ನೆಲ್ಲ ನೋಡಿಕೊಂಡು ಕಾಂಗ್ರೆಸ್ ಸೈಲೆಂಟ್ ಆಗಿರುತ್ತಾ? ಇದು ಪ್ರಶ್ನೆ ಇದೆ. ಇದರ ಜೊತೆಗೆ ಮತ್ತೊಂದು ಪ್ರಶ್ನೆ, ಇದು ಭಾರತ ರತ್ನ ಮರಣೋತ್ತರ ಪ್ರಶಸ್ತಿ ಆಗುತ್ತೆ. ಕಾರಣ ಅವ್ರು ಇಲ್ಲ ಅನ್ನೋ ಕಾರಣಕ್ಕೆ. ಸತ್ತಾಗ ಒಂದ್ 2-3 ವರ್ಷದಲ್ಲಿ ಇಂಥ ಒತ್ತಡಗಳು ಬಂದಿತ್ತಾ? ಇಲ್ಲ. ಸಾಯೋಕ್ಕೂ ಮುಂಚೆ ಒತ್ತಡ ಹಾಕಿದ್ರ? ಇಲ್ಲ. ಇಷ್ಟೆಲ್ಲ ವರ್ಷಗಳು ಕಳೆದು ಹೋದ ಮೇಲೆ ಮತ್ತೆ ಮತ್ತೆ ಇಂಥ ವಿಚಾರಗಳು ಪ್ರಸ್ತಾಪ ಆಗುತ್ತೆ ಅಂದ್ರೆ ಜಸ್ಟ್ ರಾಜಕೀಯ ಲಾಭಕ್ಕಾಗಿ ಇಂಥ ವಿಚಾರಗಳನ್ನ ನಮ್ಮ ನಾಯಕರು ಪ್ರಸ್ತಾಪ ಮಾಡ್ತಾರಾ?